ನಾನ್ ಶರ್ಮಿತಾ ಶೆಟ್ಟಿ. ಇವತ್ತು ಮೈಸೂರಿಗೆ ಯಡಿಯೂರಪ್ಪ ಹಾಗೇನೆ ಅವ್ರ ಪುತ್ರ ವಿಜಯೇಂದ್ರ ತೆರಳುತ್ತಾ ಇದ್ದಾರೆ. ವರುಣಾ ಬಗ್ಗೆ ನಿರ್ಧಾರವನ್ನ ಮಾಡೋದಕ್ಕೆ ಬಿಎಸ್ವೈ ಹೋಗ್ತಾ ಇದ್ದಾರಾ? ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ರು. ತಾನು ಶಿಕಾರಿಪುರ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ಲೋದಿಲ್ಲ, ವಿಜಯೇಂದ್ರ ಅವರು ನಿಲ್ತಾರೆ, ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಆದ್ರೆ ವರುಣಾದಲ್ಲಿ ಸಿದ್ದರಾಮಯ್ಯ ಎದುರಾಳಿಯಾಗಿ ವಿಜಯೇಂದ್ರ ಅವರನ್ನ ನಿಲ್ಲಿಸೋದಕ್ಕೆ ಬಿಜೆಪಿ ಚಿಂತನೆಯಲ್ಲಿದೆ. ಹೈಕಮಾಂಡ್ ನಾಯಕರು ಕೂಡ ಈ ಚಿಂತನೆಯಲ್ಲಿ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಯಡಿಯೂರಪ್ಪನವರು ಇದನ್ನ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಮಾತಾಡುವಂತ ಟೈಮ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಇದೇ ವಿಷಯವಾಗಿ ಈಗ ಯಡಿಯೂರಪ್ಪನವರು ಹಾಗೇನೆ ವಿಜಯೇಂದ್ರ ಮೈಸೂರಿಗೆ ತೆರಳುತ್ತಾ ಇದ್ದಾರಲ್ಲ, ಫೈನಲಿ ಇವತ್ತೇ ಡಿಸೈಡ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ವರುಣಾ ತಂತ್ರಗಾರಿಕೆ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಯಡಿಯೂರಪ್ಪ ಅವರು ಸಭೆಯನ್ನ ಕೂಡ ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಮೈಸೂರಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಿದ್ದರಾಮಯ್ಯ ಅವರನ್ನ ವರುಣಾ ಕ್ಷೇತ್ರದಲ್ಲಿ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ವರುಣಾ ಕುರಿತೇ ನಿರ್ಧಾರವನ್ನ ಮಾಡೋದಕ್ಕೆ ಯಡಿಯೂರಪ್ಪನವರು ಹಾಗೇನೆ ವಿಜಯೇಂದ್ರ ಇವತ್ತು ಮೈಸೂರಿಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ. ಇನ್ನು ನಿನ್ನೆಯಷ್ಟೇ ಬಿಎಸ್ವೈ ವಿಜಯೇಂದ್ರ ಸ್ಪರ್ಧೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ವಿಜಯೇಂದ್ರ ಸ್ಪರ್ಧೆ ವಿಚಾರಕ್ಕೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ರು. ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಗೊತ್ತಿದೆ, ಅವ್ರು ನಿಲ್ತಾ ಇರೋಂತ ನೆಲನೇ ಕುಸಿತಾ ಇದೆ ಅಂತ. ಅವ್ರ ಗೆಲುವು ಸಹ ಅಷ್ಟು ಸುಲಭ ಇದೆ ಅಂತ ನನ್ಗೇನು ಅನ್ಸೋದಿಲ್ಲ. ಸರಿಯಾದ ಕ್ಯಾಂಡಿಡೇಟ್ ಆಗ್ತೀವಿ, ಟಫ್ ಫೈಟ್ ಕೊಡ್ತೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದನ್ನ ತೀರ್ಮಾನ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಏನ್ ತೀರ್ಮಾನ ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗ್ಲಿ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಅಯ್ಯಪ್ಪ, ಯಾರು ಆಗ್ಲಿ ನಮಗೆ ಯಾರು ನಮ್ಗೆ ಎದುರಾಳಿ ಮುಖ್ಯ ಅಲ್ಲ. ಯಡಿಯೂರಪ್ಪನವರೇ ಆಗ್ಲಿ ಅವ್ರಿಗೆ ಸ್ವಾಗತ ಮಾಡ್ತೀವಿ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯೇಂದ್ರ ಸ್ಪರ್ಧೆ ಮಾಡೋದು ಫಿಕ್ಸ್. ಯಡಿಯೂರಪ್ಪ ಅವರಿಗೆ ಆಪ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರಾ? ವರುಣಾದಲ್ಲಿ ಪುತ್ರನನ್ನ ನಿಲ್ಲಿಸುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರಾ? ರಮೇಶ್ ಬಾಬು ಅವರು ಈ ಬಗ್ಗೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನ ರಮೇಶ್ ಬಾಬು ಬಿಜೆಪಿ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ. ಬೆಳಿಗ್ಗೆ ಸಿಎಂ ಮಾತಾಡ್ತಾ ಹೇಳ್ತಾ ಇದ್ರು, ಜನ ಅಪೇಕ್ಷೆ ಪಟ್ಟಿದ್ದಾರೆ, ವಿಜಯೇಂದ್ರ ಅವ್ರನ್ನೇ ನಿಲ್ಲಿಸಿ ಅಂತ ಹೇಳಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಬಗ್ಗೆ ಯಡಿಯೂರಪ್ಪನವರು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರೋದು ಬಿಜೆಪಿ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಮೂಲಕ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಪ್ಪ ಮಗನಿಗೆ ಇಷ್ಟ ಇಲ್ಲ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡೋದು. ಯಡಿಯೂರಪ್ಪನವ್ರಿಗೂ ಇಷ್ಟ ಇಲ್ಲ, ಖುದ್ದಾಗಿ ವಿಜಯೇಂದ್ರ ಅವ್ರಿಗೂ ಇಷ್ಟ ಇಲ್ಲ. ಇದೆಲ್ಲ ಒಳಸಂಚು ಅಂತ ಹೇಳಿ ರಮೇಶ್ ಬಾಬು ಆರೋಪ ಮಾಡಿದ್ದಾರೆ. ಯಡಿಯೂರಪ್ಪನವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮುಂದುವರಿಸಿದೆ. ಅವರ ಮಗ ವಿಜಯೇಂದ್ರರವನ್ನ ಕ್ಯಾಂಡಿಡೇಟ್ ಇಲ್ದಲೇ ಇರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಅನಿವಾರ್ಯವಾಗಿ ಅವರ ಮಗನ ತರುವಂತ ಪ್ರಯತ್ನವನ್ನ ವಿಜಯೇಂದ್ರರವನ್ನ ವರ್ಣಕ್ಕೆ ಹಾಕಬೇಕು ಅಂತ ಹೇಳಿ ಒತ್ತಡದ ಮೂಲಕ ಬಿಜೆಪಿಯ ಹೈಕಮಾಂಡ್ ಇನ್ಕ್ಲೂಡಿಂಗ್ ಅಮಿತ್ ಶಾ, ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರನ್ನೂ ಸಹ ಬಳಸಿಕೊಂಡು ಇವತ್ತು ವ್ಯವಸ್ಥಿತವಾದಂತಹ ಪ್ರಭಾವವನ್ನ ಒತ್ತಡವನ್ನ ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಹಾಕಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರಾಕಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ವಿಜಯೇಂದ್ರ ಅವರ ಮೇಲೆ ಸುಮಾರು 5 ರಿಂದ 6 ಗಂಭೀರ ಪ್ರಕರಣಗಳು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬಾಕಿ ಇದ್ದಾವೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ವಿಜಯೇಂದ್ರ ಅವರು ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ, ನಿಮ್ಮ ಆಶೀರ್ವಾದ ಬೇಕು, ನಾನು ಮತ್ತೆ ನಿಲ್ಲೋದಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಯಾಕೆ ಈ ಮಾತನ್ನ ಅವ್ರು ಹೇಳಿದ್ರು ಅಂದ್ರೆ, ಎಲ್ಲಿ ಬಿಜೆಪಿಯ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ವಿರುದ್ಧವಾಗಿರ್ತಕ್ಕಂಥ ಹೈಕಮಾಂಡ್ ವಿಜಯೇಂದ್ರಗೆ ಶಿಕಾರಿಪುರದಲ್ಲಿ ಟಿಕೆಟ್ ಅನ್ನು ತಪ್ಪಿಸ್ತವರು ಅನ್ನೋ ಭಯದಿಂದ ಅವರು ಹೋಗಿ 6 ತಿಂಗಳ ಮುಂಚೆ ಅಲ್ಲಿ ಘೋಷಣೆಯನ್ನ ಮಾಡಿದ್ರು. ಯಾವತ್ತೂ ಸಹ ಪಕ್ಷ ಅಧಿಕೃತವಾದಂತಹ ಮುದ್ರೆಯನ್ನ ಒತ್ತಿರಲಿಲ್ಲ. ಇವತ್ತು ಸಹ ಅವರಿಗೆ ಆತಂಕ ಇದೆ, ಮಗನಿಗೆ ಶಿಕಾರಿಪುರದಲ್ಲಿ ಟಿಕೆಟ್ ಕೊಡ್ತಾರೋ ಇಲ್ವೋ ಅನ್ನೋ ಆತಂಕ ಇವತ್ತೂ ಇದೆ. ಇದು ಕಾಂಗ್ರೆಸ್ ಅವರ ಗಂಭೀರವಾದಂತಹ ಆರೋಪ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಒಂದ್ ಕಡೆ ಸಿಎಂ ಹೇಳ್ತಾರೆ ವಿಜಯೇಂದ್ರ ಅವರು ವರುಣಾದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಜನ ಒತ್ತಡ ಹಾಕ್ತಾ ಇದ್ದಾರೆ ಅಂತ. ಆದ್ರೆ ಕಾಂಗ್ರೆಸ್ ಅವರು ಹೇಳ್ತಿರೋದು ಶೋಭಾ ಕರಂದ್ಲಾಜೆ ಮೂಲಕ ಒತ್ತಡ ಹಾಕಿಸಿ ಈಗ ಒಳಸಂಚನ್ನ ಮಾಡಿದ್ದಾರೆ ಸೋಲ್ಸೋದಕ್ಕೆ ಅಂತ. ನೋಡಿ ಮೇಡಮ್, ಸಿದ್ದರಾಮಯ್ಯ ಅವರು ಅಳದು ತೋಗಿ ಒಂದ್ಸಾರಿ ಅಲ್ಲ 10 ಸಾರಿ ಯೋಚನೆ ಮಾಡಿಬಿಟ್ಟು ಬಾದಾಮಿಯಲ್ಲಿ ನಿಲ್ಲೋದು, ಕೋಲಾರದಲ್ಲಿ ನಿಲ್ಲೋದು, ಅಥವಾ ಇನ್ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲೋದು ಅಂತ ಹೇಳಿ ಅಳದು ತೂಗಿ ಯೋಚನೆ ಮಾಡಿ ಈಗ
ನಂದು ಇದು ಕೊನೆ ಚುನಾವಣೆ ಅಂತೇಳಿ ವರುಣಕ್ಕೆ ಬಂದಿದ್ದಾರೆ. ಹೌದು, ಅಲ್ಲ ಈಗ ಸಿದ್ದರಾಮಯ್ಯ ಅವ್ರದ್ದು ಕೊನೆ ವರುಣಾದಲ್ಲಿನೂ ಕೂಡ ಚುನಾವಣೆ, ಅಷ್ಟು ಸುಲಭ ವಿಜಯೇಂದ್ರ ಅಲ್ಲ ಅವ್ರದ್ದು ಫಸ್ಟ್ ಅನ್ನೋದನ್ನ ನಾನು ಅಲ್ಲ. ಹೇಳೋದಕ್ಕೆ ಬಯಸ್ತೇನೆ. ಹ್ಮ್ ಹೇಳಿ ಮೇಡಮ್. ಇಲ್ಲ, ಈಗ ಸಿದ್ದರಾಮಯ್ಯ ಅವ್ರದ್ದು ಕೊನೆ ಚುನಾವಣೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಬಟ್ ವಿಜಯೇಂದ್ರ ಅವ್ರದ್ದು ಫಸ್ಟ್ ಅಲ್ವಾ? ವಿಜಯೇಂದ್ರ ಅವರಿಗೆ ಇನ್ನು ಬೇಕಾದಷ್ಟು ಚುನಾವಣೆಗಳಿದೆ. ಹ್ಮ್ ಅವ್ರು ಇನ್ನು ಹೆಂಗಿದ್ದಾರೆ, ಹ್ಮ್ ಈಗ ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ, ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ. ಡಿಸೈಡ್ ಮಾಡೋದು ಯಾರು? ಯಾಕಂದ್ರೆ ಹಿಂಟ್ ಬಿಟ್ಕೊಟ್ಟಿದ್ದಾರೆ ಸಿಎಂ ಬೆಳಿಗ್ಗೆ ತಾನೇ, ವಿಜಯೇಂದ್ರ ಅವರೇ ಎದುರಾಳಿ ಆಗ್ಬಹುದು ಸಿದ್ದರಾಮಯ್ಯ ಅವರಿಗೆ ವರುಣಾದಲ್ಲಿ ಅಂತ. ಅಲ್ಲ, ಅದಕ್ಕೆ ಆ ತೀರ್ಮಾನವನ್ನ ಮಾಡೋದು ಹೈಕಮಾಂಡ್. ನಮ್ಮ ಯಡಿಯೂರಪ್ಪ ಅವ್ರ ಪಾತ್ರ, ಯಡಿಯೂರಪ್ಪ ಅವ್ರ ಪಾತ್ರ, ಈಗ ಆಲ್ ಇಂಡಿಯಾ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಇದ್ದಾರೆ, ಅವ್ರ ಪಾತ್ರವೂ ಕೂಡ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಯಡಿಯೂರಪ್ಪ ಅವರು, ಅಮಿತ್ ಶಾ ಅವರು, ನರೇಂದ್ರ ಮೋದಿಜಿ ಅವರು, ನಡ್ಡಾಜಿ ಅವರು ಮತ್ತು ಇತರರೆಲ್ಲರೂ ಕೂಡ ಸೇರಿ ತೀರ್ಮಾನ ಮಾಡಬೇಕು. ಆದ್ರೆ ಒಂದಂತ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯ ಅವರಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಗೆಲುವು ಅಂತಕ್ಕಂಥದ್ದು ನನಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಇಲ್ಲ. ಈ ವಿಷಯವಂತ ನಾನು ಖಂಡಿತ ಹೇಳ್ಬಲ್ಲೆ. ಅಲ್ಲ, ಈಗ 2018ರಲ್ಲಿ ವರುಣಾದಿಂದ ಇಷ್ಟ ಇದ್ರು ಟಿಕೆಟ್ ಸಿಗ್ಲಿಲ್ಲ ವಿಜಯೇಂದ್ರ ಅವ್ರಿಗೆ. 2023ರ ಚುನಾವಣೆಯಲ್ಲಿ ಶಿಕಾರಿಪುರ ಅಂದ್ಕೊಂಡು ಅವ್ರು ಪ್ರಚಾರ ಕಾರ್ಯ ಆರಂಭ ಮಾಡಿದ್ರು. ಈಗ ವರುಣಾ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ದಿದ್ರು ಎಲ್ಲರೂ ತಳ್ತಾ ಇದ್ದಾರೆ ಅವ್ರನ್ನ ಅಂತ ಹೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿರೋದು. ನೋಡಿ, ನಮ್ಮ ವಿಜಯೇಂದ್ರ ಅವರಿಗೆ ಅವತ್ತು ಸೀಟ್ ಸಿಕ್ಕಿದ್ರೆ ಸಿದ್ದರಾಮಯ್ಯ ಅವ್ರ ರಿಸಲ್ಟ್ ಏನಾಗುತ್ತಿತ್ತು ನಾನು ಈಗ ಹೇಳಕ್ ಹೋಗಲ್ಲ, ಏನಾಗ್ತಿತ್ತು ನನ್ಗೂ ಗೊತ್ತಿಲ್ಲ. ಆದ್ರೆ ಅವರಿಗೆ ಗೆಲುವು ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ನಾನು ಹೇಳ್ತೇನೆ. ಒಂದು, ಮೈಸೂರು ಜಿಲ್ಲೆನಲ್ಲಿ ಸಿದ್ದರಾಮಯ್ಯ ಅವರು ಅಲ್ಲಿ ಅವರು ಲಾ ಓದೋದ್ರಿಂದ ಹಿಡ್ಕೊಂಡು ಸ್ಟೂಡೆಂಟ್ ಇದ್ದಾಗಿನಿಂದ ಅಲ್ಲಿ ಪಾಲಿಟಿಕ್ಸ್ ಅನ್ನ ಮಾಡಿದಂತವ್ರು. ಚಾಮುಂಡೇಶ್ವರಿನಲ್ಲಿ ಕಳೆದ ಚುನಾವಣೆಯಲ್ಲಿ 30,000ದಲ್ಲಿ ಸೋತ್ರು ಅನ್ನೋದನ್ನ ಅವರು ಮರಿಬಾರದು. 30,000 ಓಟು, ಒಂದಲ್ಲ ಎರಡಲ್ಲ, 30,000 ಓಟಲ್ಲಿ ಸೋತ್ರು. ಬಾದಾಮಿಯಲ್ಲಿ 1,500 ಓಟಿಂದ ಗೆದ್ದಿದ್ದಾರೆ. ಅರ್ಥಾತ್ 750 ಓಟ್ ಬಿಜೆಪಿ ಬಂದಿದ್ರೆ ಅಲ್ಲೂ ಕೂಡ ಸೋಲ್ತಾ ಇದ್ರು. ರಾಮುಲು ಅವರು ಒಂದು ದಿನ ಎಕ್ಸ್ಟ್ರಾ ನಿಲ್ಬಿಟ್ಟಿದ್ರು ಸಾಕು, ಸೋಲ್ತಾ ಇದ್ರು. ಅಲ್ಲ, ಅದ್ರಲ್ಲಿ ಬಿಜೆಪಿ ಪಾತ್ರ ಇಲ್ವೇ ಇಲ್ವಾ ಹಾಗಾದ್ರೆ? ಖಂಡಿತ ಪಾತ್ರ ಇದೆ, ಬಿಜೆಪಿ ಪಾತ್ರ ಇದೆ. ಹಾಗಾಗಿನೇ ಈ ಸಾರಿ ಬಿಜೆಪಿಯ ಇವತ್ತಿನ ಸುನಾಮಿಯಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಯ ನಂತರ ನಿರ್ಮಾಣ ಆಗಿರ್ತಕ್ಕಂತ, ನಾನು ವಿಶೇಷವಾಗಿ ಒತ್ತಿ ಹೇಳ್ತೇನೆ, ರಿಸರ್ವೇಶನ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ST ಲೆಫ್ಟ್ ರೈಟ್, ಬೋವಿ, ಬಂಜಾರ ಮತ್ತು ಇತರೆ ಇವರೆಲ್ಲರಿಗೂ ರಿಸರ್ವೇಶನ್ ಹೆಚ್ಚಿಗೆ ಕೊಟ್ಟಾದ ಮೇಲೆ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಸಿದ್ದರಾಮಯ್ಯ ಅವರು ಗೆಲುವು ಅಷ್ಟು ಸುಲಭದ ತುತ್ತಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರಿ, ಈಗ ಒಂದು ವೇಳೆ ಯಡಿಯೂರಪ್ಪನವ್ರಿಗೂ ಇಷ್ಟ ಇಲ್ಲ ಮಗನನ್ನ ವರುಣಾ ಕ್ಷೇತ್ರದಿಂದ ನಿಲ್ಸೋಕೆ, ವಿಜಯೇಂದ್ರ ಅವ್ರಿಗೂ ಇಷ್ಟ ಇಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಜೊತೆಗೆ ಸರಿ, ವರುಣಾದಿಂದ ಹೈಕಮಾಂಡ್ ಒತ್ತಾಸೆ ಮೇರೆಗೆ ನಿಲ್ತೀನಿ, ಒತ್ತಡದ ಮೇರೆಗೆ ನಂಗೆ ಶಿಕಾರಿಪುರನೂ ಕೊಡಿ ಅಂತ 2 ಕ್ಷೇತ್ರ ಕೇಳಿದ್ರೆ? ಇವತ್ತು ಕರ್ನಾಟಕದ ಚುನಾವಣೆ ಅಂತ ಹೇಳಿದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಒಂದು ದಿಕ್ಕನ್ನ ಕೊಡ್ತಕ್ಕಂತ ಚುನಾವಣೆ ಆಗಿದೆ. ಸಿದ್ದರಾಮಯ್ಯ ಅವರ ಬಗ್ಗೆ ಯಾರು ಅಭ್ಯರ್ಥಿ ಬಿಜೆಪಿ ಕಡೆಯಿಂದ ಅನ್ನೋದು ಕರ್ನಾಟಕದ ನಮ್ಮ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ನಳಿನ್ ಕುಮಾರ್ ಕಟೀಲ್ ಅವರು, ಆ ರೀತಿನಲ್ಲಿ ಆಲ್ ಇಂಡಿಯಾ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸುಲಭವಾಗಿ ಆ ಸೀಟ್ ಅನ್ನ ಬಿಟ್ಕೊಡಲ್ಲ. ಫೈನ್, ನೋಡೋಣ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಬಿಜೆಪಿ ಅವರದ್ದು ಪ್ಲಾನ್. ಯಾಕಂದ್ರೆ ಈಗ ಅಷ್ಟು ಸುಲಭ ಅಲ್ಲ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ಲೋದು. ನಾವು ಕಟ್ ಹಾಕೋ ತಂತ್ರಗಳನ್ನ ಆಲ್ರೆಡಿ ರೂಪಿಸಿದ್ದೀವಿ. ಅದರಲ್ಲಿ ಒಂದು ತಂತ್ರ ವಿಜಯೇಂದ್ರ ಅವರನ್ನ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಲಿಸೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒತ್ತಡ ಬರ್ತಾ ಇದೆ, ಅದು ಯಾರಿಂದ? ಶೋಭಾ ಕರಂದ್ಲಾಜೆ ಮುಖೇನ ಬಿಜೆಪಿ ಅವರೇ ಹಾಕಿಸ್ತಾ ಇರೋದು. ಈಗ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ನಡೀತಾ ಇದೆ ಬಿಜೆಪಿಯಲ್ಲೇ ಅಂತ ಹೇಳಿ ಕಾಂಗ್ರೆಸ್ನ ರಮೇಶ್ ಬಾಬು ಅವರು ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬೇಸಿಕಲಿ ಅಪ್ಪ ಮಗನ ವಿರುದ್ಧವಾಗಿ, ಅಂದ್ರೆ ಯಡಿಯೂರಪ್ಪ ಹಾಗೇನೆ ವಿಜಯೇಂದ್ರ ವಿರುದ್ಧವಾಗಿ ಒಳಸಂಚನ್ನ ಮಾಡಲಾಗ್ತಾ ಇದೆ. ಸ್ವಪಕ್ಷೀಯರೇ ಅಂದ್ರೆ ಬಿಜೆಪಿ ಅವರೇ ಈ ಒಳಸಂಚನ್ನ ಮಾಡಿಸ್ತಾ ಇರೋದು. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು, ಕಣ್ಣೀರ್ ಹಾಕ್ಸಿದ್ರು. ಈಗ ನೋಡಿದ್ರೆ ವಿಜಯೇಂದ್ರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಕೂಡ ಶಿಕಾರಿಪುರದಿಂದ ನಿಲ್ಲಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಪ್ರಚಾರ ಕಾರ್ಯ
ಆರಂಭ ಮಾಡಿದ್ರು ವಿಜಯೇಂದ್ರ ಅವರು. ಈಗ ನೋಡಿದ್ರೆ ವರುಣಾದಿಂದ ನಿಲ್ಲಿಸಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ ರಮೇಶ್ ಬಾಬು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ನಾನು ಆಗ್ಲೇ ಹೇಳ್ತಾ ಇದ್ದೆ, 2018ರಲ್ಲಿ ವರುಣಾದಿಂದ ನಿಲ್ಲೋದಕ್ಕೆ ಇಂಟ್ರೆಸ್ಟ್ ಇತ್ತು, ಆದ್ರೆ ಹೈಕಮಾಂಡ್ ಟಿಕೆಟ್ ಕೊಡ್ಲಿಲ್ಲ. ಈಗ ಶಿಕಾರಿಪುರದಿಂದ ಇಂಟ್ರೆಸ್ಟ್ ಇದೆ, ಆದ್ರೆ ವರುಣಾದಿಂದ ಟಿಕೆಟ್ ಸಿಗುವಂತ ಸಾಧ್ಯತೆ. ಒಂದು ವೇಳೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಇವತ್ತು ಸಭೆ ನಡೆಸಿದ ಮೇಲೆ ನಿರಾಕರಿಸಿದ್ರೆ, ಶಿಕಾರಿಪುರನೇ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಏನೆಲ್ಲ ಆಗ್ಬೋದು? ಖಂಡಿತವಾಗ್ಲೂ ಶರ್ಮಿತಾ, ಅದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಘೋಷಣೆಯನ್ನು ಮಾಡಿದರೆ ಅದು ಅಧಿಕೃತವಾಗಿ ತೀರ್ಮಾನ ಮಾಡುವಂತದ್ದು ಹೈಕಮಾಂಡ್ ಅನ್ನುವಂಥದ್ದು. ಈಗಾಗಲೇ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಚರ್ಚೆವಂತ ವಿಚಾರವನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಕೂಡ ಒಪ್ಪಿಕೊಂಡಿದ್ದಾರೆ. ಮತ್ತೆ ಇವತ್ತು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅಂದ್ರೆ ಮೈಸೂರು ಭಾಗಕ್ಕೆ ಭೇಟಿಯನ್ನು ಕೊಡ್ತಿದ್ದಾರೆ. ಮತ್ತೆ BY ವಿಜೇಂದ್ರ ಅವರು ಈಗಾಗಲೇ ಸ್ಥಳೀಯ ಮುಖಂಡರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ನಿನ್ನೆ RSS ನಾಯಕರ ಜೊತೆಗೆ ಕೂಡ ವಿಜೇಂದ್ರ ಅವರು ವಿಸ್ತೃತವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ, ಅಂದ್ರೆ ಯಾವ ರೀತಿಯಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಬರೀ ಚರ್ಚೆ ಅಷ್ಟೇ ವಿನಃ ಇಲ್ಲಿ ಯಾವುದೇ ರೀತಿಯಾದಂತಹ ಅಂತಿಮ ನಿರ್ಧಾರ ಆಗ್ತಾ ಇಲ್ಲ. ಇವತ್ತು ಟಿಕೆಟ್ ಆಯ್ಕೆ ವಿಚಾರವಾಗಿ ಒಂದಷ್ಟು ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಾ ಇದೆ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಭಿಪ್ರಾಯ ಕೂಡ ಸಂಗ್ರಹದ ವಿಚಾರವನ್ನ ನಾಳೆ ನಾಡಿದ್ದು ನಡೆಯುವಂತಹ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ವಿಸ್ತೃತವಾಗಿ ಚರ್ಚೆ ಆದಂತಹ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ ಕಳಿಸಿಕೊಡ್ಲಾಗುತ್ತೆ. ಅಂತಿಮವಾಗಿ ತೀರ್ಮಾನ ಮಾಡುವಂತ ತೀರ್ಮಾನವನ್ನ ರಾಷ್ಟ್ರೀಯ ನಾಯಕರು ಕೈಗೊಳ್ತಾರೆ ಅನ್ನುವಂಥದ್ದು. ಆದ್ರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವುದೇ ವಿರೋಧ ಪಕ್ಷದ ನಾಯಕರಿಗೆ ಮುಲಾಜಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಹೇಳುವ ಪ್ರಕಾರವಾಗಿ ಏನಾದರೂ ಪ್ರಬಲ ಅಭ್ಯರ್ಥಿ ಏನಂದ್ರೆ BY ವಿಜೇಂದ್ರ ಅವರನ್ನ ಪರಿಗಣಿಸದೇ ಆದಲ್ಲಿ ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ಇಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ವರ್ಣದಿಂದ ಸ್ಪರ್ಧೆ ಮಾಡೋದಕ್ಕೆ ಬಹಳ ಟಫ್ ಫೈಟ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಬರೀ ಈಗ ಸದ್ಯಕ್ಕೆ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಅಧಿಕೃತವಾಗಿ ತೀರ್ಮಾನ ಮಾಡುವಂತದ್ದು ಹೈಕಮಾಂಡ್ ನಾಯಕರು ಅನ್ನುವಂಥದ್ದು. ಮತ್ತೆ ಈಗಾಗಲೇ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ DK ಶಿವಕುಮಾರ್ ಅವರು ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಅಂದ್ರೆ ಅವ್ರ ಪಾಡಿಗೆ ಅವ್ರು ನಿಂತ್ಕೊಳ್ಳಿ ಅನ್ನೋದು ಆಹ್ವಾನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಒಂದಷ್ಟು ಆಪಾದನೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ರಮೇಶ್ ಬಾಬು ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ಒಂದ್ ರೀತಿ BY ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರು ಒಂದ್ ರೀತಿ ಕೇವಲವಾಗಿ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತದ್ದು. ಅಂದ್ರೆ ರಾಜಕೀಯ ಮತ್ತೆ ಏಟು ಎದುರಿಟಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಈಗ ನಾಳೆ ಅಥವಾ ನಾಡಿದ್ದೊಳಗೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಶರ್ಮಿತಾ, ಕೃಷ್ಣ, ತಮ್ಮ ಇನ್ಫಾರ್ಮೇಶನ್ಗೆ